ಕುತೂಹಲ ತಡೆಯಲಾಗದೆ ಬುಡ್ಡಿ ದೀಪದ ಮುಂದಿದ್ದ ಚೀಟಿಯನ್ನ ಸರಸರನೆ ಓದಿಕೊಂಡ ಪ್ರಶಾಂತಿನಿ ಚಿಕ್ಕದೊಂದು ಚೀತ್ಕಾರ ಮಾಡಿದವಳೆ ಕಾಶಿ ವಿಶ್ವನಾಥನ ಗುಡಿಯ ಎದುರಿಗಿರುವ ಗಂಗೆಯ ಮೆಟ್ಟಿಲುಗಳ ಕಡೆಗೆ ಓಡತೊಡಗಿದಳು. ಅವಳ ಕಣ್ಣುಗಳಲ್ಲಿ ನೀರು ಧಾರಾಕಾರ. 2 ಸಲ ಆ ಕತ್ತಲಲ್ಲಿ ಹುಚ್ಚಿಯಂತೆ ಬಾಪೂ ಅಂತ ಕೂಗಿಕೊಂಡಳು. ಕೈಯಲ್ಲಿ ಲಕೋಟೆ ಮತ್ತು ಆ ಪುಟ್ಟ ಚೀಟಿಗಳಿದ್ದವು. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು: ಪ್ರೀತಿಯ ಬಹು, ನಿನ್ನ ಪ್ರೀತಿ ಮತ್ತು ನಿನ್ನ ನಮಸ್ಕಾರಗಳೆರಡಕ್ಕೂ ನಾನು ಅರ್ಹನಲ್ಲವೇನು? ವಾರಣಾಸಿಗೆ ಬಂದ ನನ್ನ ಧ್ಯೇಯ ಉದ್ದೇಶಗಳು ಈಡೇರಿದಂತಾಗಿವೆ. ಈ ಪತ್ರವನ್ನ ನೀನು ಓದುವ ಹೊತ್ತಿಗೆ ನಾನು ಗಂಗೆಯಲ್ಲಿ ಬೆರೆತು ಹೋಗಿರುತ್ತೇನೆ. ನನ್ನದು ಸ್ವಯಂ ನಿಮಜ್ಜನಂ. ಈ ದೇಹವನ್ನ ಗಂಗೆಗೆ ಅರ್ಪಿಸುತ್ತಿದ್ದೇನೆ. ಹುಡುಕಿಸುವ ಪ್ರಯತ್ನ ಮಾಡಬೇಡ. ಈ ದೇಹಕ್ಕೆ ಯಾವ ಸಂಸ್ಕಾರವೂ ಇಲ್ಲ, ಕೊನೆಯದು ಬೇಕಾಗಿಯೂ ಇಲ್ಲ. ಇದರೊಂದಿಗಿರುವ ಲಕೋಟೆ ಜೋಪಾನ. ಅದನ್ನ ನಿಧಾನವಾಗಿ ಒಡೆದು ಓದಿಕೊ. ನನ್ನ ಪ್ರೀತಿಯ ಮಾತಾರಾಣಿ ನಿನ್ನ ಅಪರೂಪದ ಮಾತೃ ಪ್ರೇಮದಲ್ಲಿ ತೊಯ್ದು ದೊಡ್ಡವಳಾಗಲಿ. ನಿನಗೆ ಮಂಗಳವಾಗಲಿ. ಇಂತಿ ಬಾಪು. ಒಂದೇ ಉಸಿರಿನಲ್ಲಿ ಓಡಿ ಓಡಿ ಗಂಗೆಯ ಮೆಟ್ಟಿಲುಗಳ ಬಳಿಗೆ ಬಂದವಳಿಗೆ ನದಿಯ ಅರ್ಧ ಗರ್ಭದಲ್ಲಿ ಪೇಲವ ಆಕೃತಿಯೊಂದು ಮೊದಲ ಮುಳುಗು ಹಾಕಿದ್ದು ಕಾಣಿಸಿತು. ಪ್ರಶಾಂತಿನಿ ಗಂಟಲು ಒಡೆದು ಹೋಗುವಂತೆ ಬಾಪೂ ಎಂದು ಅರಚಿದಳು. ಆಕೃತಿ ತಿರುಗಿ ನೋಡಲಿಲ್ಲ. 2ನೇ ಮುಳುಗು ಹಾಕಿ ಮೇಲೆದ್ದಿತು. ಮತ್ತೆ ದನಿಬಿಚ್ಚಿ ಕೂಗಿದಳು ಪ್ರಶಾಂತಿನಿ. ಪೇಲವ ವೃದ್ಧ ದೇಹ 3ನೆಯ ಬಾರಿಗೆ ನೀರಲ್ಲಿ ಮುಳುಗಿದ್ದು ಮತ್ತೆ ಮೇಲೇಳಲೇ ಇಲ್ಲ. ಗಂಗೆಯಲ್ಲಿ ಅವತ್ತು ದೊಡ್ಡ ಸೆಳವು. ಸನ್ನಿವೇಶ ಬದಲಾಗ್ತಾ ಇದೆ. ಒಂದು ಭರಿಸಲಾಗದ ಅಚ್ಚರಿ ಶಿಶಿರನನ್ನ ಆವರಿಸಿಕೊಂಡಿತ್ತು. ಅಲ್ಲಿಯ ತನಕ, ಆ ಕ್ಷಣದ ತನಕ ಎಲ್ಲವೂ ತನ್ನ ಕಲ್ಪನೆಯಂತೆಯೇ ನಡೆದಿತ್ತು. ಬೆಂಗಳೂರು ಕೇಂದ್ರ ಕಾರಾಗೃಹದಿಂದ ಅಂದುಕೊಂಡ ದಿನಾಂಕಕ್ಕೆ ಸರಿಯಾಗಿ ಜೈಲು ಸಿಬ್ಬಂದಿಯವರು ತನ್ನನ್ನು ಕೋರ್ಟಿಗೆ ಕಳಿಸಿದ್ದರು. ಅನೇಕ ದಿನಗಳ ನಂತರ ಹೊರ ಜಗತ್ತಿನ ಎಳೆ ಬಿಸಿಲಿಗೆ ಶಿಶಿರ ಮೈಯೊಡ್ಡಿದ್ದ. ಕೈಯಲ್ಲಿ ಚಾರ್ಜ್ ಶೀಟ್ನ ಪ್ರತಿ ಇತ್ತು. ಜೈಲಿನಲ್ಲಿ ಕುಳಿತು ದಿನಗಟ್ಟಲೆ ಓದಿ ಕಾನೂನು ಪುಸ್ತಕಗಳಿಂದ ಬಸಿದಿಟ್ಟುಕೊಂಡಿದ್ದ ಪುಟಗಟ್ಟಲೆ ಟಿಪ್ಪಣಿ ತನ್ನ ಜೊತೆಗಿತ್ತು. ನೆರವಿಗೆ ಬಂದೀತೇನೋ ಎಂದು ಇಂಡಿಯನ್ ಪೀನಲ್ ಕೋಡ್ನ ಪುಸ್ತಕದ ಪ್ರತಿಯೊಂದನ್ನು ಕೂಡ ಎದೆಗೆ ಅವಚಿಕೊಂಡಿದ್ದ. ತಾನು ಅಂತಹ ದೊಡ್ಡ ಮಾತುಗಾರನಲ್ಲ, ಆದರೆ ಸತ್ಯ ಹೇಳುವುದಕ್ಕೆ ದೊಡ್ಡ ಮಾತುಗಾರನಾಗಬೇಕಿಲ್ಲ. ಹೆಚ್ಚಿನ ಸತ್ಯಗಳನ್ನ ಕಣ್ಣು ಮಾತನಾಡುತ್ತವೆ. ದೊಡ್ಡ ಮೇಜಿನ ಹಿಂದೆ ಕುಳಿತ ನ್ಯಾಯಾಧೀಶನಿಗೆ ಕಣ್ಣ ಭಾಷೆ ಅರ್ಥವಾಗುತ್ತದಾ? ಅಸಲಿಗೆ ತಾನು ಈ ಹತ್ಯೆ ಮಾಡಿಯೇ ಇಲ್ಲವೆಂದು, ತನ್ನನ್ನ ಪೊಲೀಸರು ಅನವಶ್ಯಕವಾಗಿ ಇದರಲ್ಲಿ ಇರಿಕಿಸಿದ್ದಾರೆಂದು, ಕೊಲೆ ನಡೆದ ಘಳಿಗೆಯಲ್ಲಿ ತಾನು ಸಂಬಲ್ಪುರದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುತ್ತಿದ್ದನೆಂದು, ಅಸಲು ಪವರ್ ಟವರ್ಸ್ನ ಜಗನ್ಮೋಹನ್ ರಾವ್ಗೂ ತನಗೂ ಮಧ್ಯೆ ತೀರಾ ಕೊಲೆ ಮಾಡಿ ಬಿಡಬೇಕಾದಂತಹ ವೈಷಮ್ಯವೇ ಇರಲಿಲ್ಲವೆಂದು ತಾನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಸ್ತೀನ? ಸಂಪೂರ್ಣ ಮನವರಿಕೆ ಬೇಕಾಗಿಲ್ಲ. ಅದು ಈ ಚಿಕ್ಕ ಅವಧಿಯಲ್ಲಿ ಸಾಧ್ಯವೂ ಇಲ್ಲ. ಇವತ್ತಿನ ಮಟ್ಟಿಗೆ ತಾನು ಸಂಪೂರ್ಣ ನಿರಪರಾಧಿ ಎಂದು ಸಾಬೀತು ಮಾಡಿಕೊಳ್ಳುವುದಕ್ಕಿಂತ ಜಾಮೀನು ಪಡೆದು ಜೈಲಿನಿಂದ ಹೊರಬಿದ್ದರೆ ಯಾವುದೇ ರೀತಿಯಲ್ಲಿ ಕೊಲೆಯ ಸಾಕ್ಷ್ಯಗಳು ತನ್ನಿಂದಾಗಿ ನಾಶವಾಗುವುದಿಲ್ಲ ಎಂಬುದನ್ನು ನ್ಯಾಯಮೂರ್ತಿಗೆ ಮನವರಿಕೆ ಮಾಡಿಕೊಡಬೇಕು. ಅಷ್ಟು ಮಾಡಿದರೆ ಸಾಕು, ಜಾಮೀನು ಸಿಗುತ್ತದೆ. ಆದರೆ ಅಷ್ಟು ಮಾಡುವುದು ತನ್ನಿಂದ ಸಾಧ್ಯವಾ? ನ್ಯಾಯಾಲಯದ ಎದುರು ನಿಲ್ಲಿಸಲಾದ ನೀಲಿ ವ್ಯಾನಿನ ಒಳಗಿನಿಂದ ಉಳಿದೆಲ್ಲ ಕೈದಿಗಳು ಇಳಿದ ಮೇಲೆ ಕೊನೆಯಲ್ಲಿ ಇಳಿದ ಶಿಶಿರ್ ಚಂದ್ರ ಒಮ್ಮೆ ಹುಲುಸಾಗಿ ಬೆಳೆದ ತನ್ನ ಗಡ್ಡದ ಒಳಗೆ ಬೆರಳು ಕದಲಿಸಿದ. ಅದೇಕೋ ಗೊತ್ತಿಲ್ಲ, ನ್ಯಾಯಾಲಯದ ಒಳಕ್ಕೆ ಹೋಗುವ ಮುನ್ನ ಸಿಗರೇಟು ಸೇದಬೇಕೆನಿಸಿತು. ಕಾವಲಿಗಿದ್ದ ಪೇದೆಗೆ ಹೇಳಿ ಕೋರ್ಟಿನ ಮೂಲೆಯಲ್ಲಿದ್ದ ಸಿಗರೇಟಿನ ಅಂಗಡಿಯ ಬಳಿಗೆ ಅವನು ಹೋಗೋದಕ್ಕೂ, ಕೋರ್ಟಿನ ಎದುರು ನೆರೆದ ಜಂಗುಳಿಯಲ್ಲಿ ಪುಟ್ಟ ಹುಡುಗಿಯೊಬ್ಬಳು ಅಸ್ಪಷ್ಟವಾಗಿ ಕದಲಿ ಮರೆಯಾಗೋದಕ್ಕೂ ಸರಿ ಹೋಯಿತು. ಗೋಮತಿ ನೆನಪಾದಳು. ಅದೇ ವಯಸ್ಸಿನ ಹುಡುಗಿ ವಾರಣಾಸಿಯಲ್ಲಿ ಅಮ್ಮನೊಂದಿಗೆ ಹೇಗಿದ್ದಾಳೋ ಏನೋ. ತನ್ನಲ್ಲೇ ಕೇಳಿಕೊಂಡು ಸಿಗರೇಟಿನ ತುದಿಗೆ ಬೆಂಕಿ ಮುಟ್ಟಿಸಿದ. ಅಷ್ಟು ದೂರದಿಂದ ಆ ಜಂಗುಳಿ ಸೀಳಿಕೊಂಡು ತನ್ನೆಡೆಗೆ ಬರುತ್ತಿದ್ದ ಚಿರಂತ್ನ ಮುಖದಲ್ಲಿ ಆತುರ, ಅಪ್ಯಾಯತೆ. ಮೊದಲ ಬಾರಿಗೆ ಹೀಗೆ ಬಯಲಲ್ಲಿ ನೋಡುವಂತಾದರೂ ಆಯಿತಲ್ಲ ಎಂಬ ಬಿಡುಗಡೆಯ ಭಾವ ಎಲ್ಲವೂ ಕಂಡಂತಾಗಿ ಶಿಶಿರ ನಗೆಯ ಅರಳಿಸಿದ. ಚಿರಂತನದು ಅಪ್ಪಟ ಕರಡಿ ಪ್ರೀತಿ ಅನ್ನಿಸಿತು. ಬಂದವನೇ ಮಗುವಿನಂತೆ ತೆಕ್ಕೆಗೆ ಬಿದ್ದು ತಬ್ಬಿಕೊಂಡ. ಅವನ ಹೃದಯದ ಬಡಿತ ಶಿಶಿರನ ಎದೆಗೆ ತಾಕಿ ಹಿಂತಿರುಗುತ್ತಿದೆಯೇನೋ ಎಂಬಷ್ಟು ಸ್ಫುಟವಾಗಿತ್ತು. ಇವತ್ತು ಈಚೆಗೆ ಬಂದ್ಬಿಡ್ತೀಯಲ್ಲ?
ಕೇಳಿದವನ ಗಂಟಲಲ್ಲಿ ಯಾವುದೋ ಪ್ರವಾಹ. ಶ್ರಾವಣಿ ಸಿಕ್ಕಿದ್ಲಾ? ಶಿಶಿರ್ ಮರುಪ್ರಶ್ನೆ ಕೇಳಿದ್ದ. ಮತ್ತೆ ಸಿಕ್ಕಿಲ್ಲ, ಆದರೆ ಫೋನ್ ಮಾಡಿ ವಿಚಾರಿಸ್ಕೊಂಡೆ. ಆಫೀಸಲ್ಲೇ ಇದ್ದಾಳೆ. ನೀನು ಬೈಯೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಇರಾನಿ ಚಾಯ್ ಅಂಗಡಿ ಹುಡುಗ ತುಂಬಾ ಗೋಗರ್ದ, ನಿನ್ನನ್ನು ನೋಡಬೇಕು ಅಂತ. ಇಲ್ಲ ಅನ್ನಕ್ಕಾಗದೆ ಕರ್ಕೊಂಡು ಬಂದಿದ್ದೀನಿ. ಹಾಗೇನೆ ಕಾಲೇಜಿನ ಪ್ರಿನ್ಸಿಪಲ್ ಬಂದು ಕೋರ್ಟ್ ಹಾಲ್ನಲ್ಲಿ ಕೂತಿದ್ದಾರೆ. ಇವತ್ತು ನಿನಗೆ ಕೋರ್ಟ್ ಡೇಟ್ ಇರೋದು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ಊರಿನ ಪ್ರತಿ ಪೇಪರ್ನಲ್ಲೂ ಸುದ್ದಿ ಬಂದಿದೆ. ಪ್ರಾಮಾಣಿಕ ಹಂತಕನ ಜಾಮೀನು ವಿಚಾರಣೆ ಅಂತ 2 ಪೇಪರ್ನವರು ನಿನ್ನ ಫೋಟೋ ಕೂಡ ಹಾಕಿದ್ದಾರೆ. ಹಾರ್ಡಿ ಜೇಮ್ಸ್ ಕಾಲೇಜ್ಗೆ ಇವತ್ತು ರಜೆ ಏನಿಲ್ಲ. ಆದರೆ ಶಿಶಿರ್, ಅಲ್ಲಿ ಯಾರು ಕ್ಲಾಸ್ಗಳಿಗೆ ಹೋಗಿಲ್ಲ. ಇಡೀ ಕಾಲೇಜು ಕೋರ್ಟಿಗೆ ಬಂದಿದೆ. ನಿನಗಿದೆಲ್ಲ ಬೇಜಾರಾಗತ್ತೆ ಅಂತ ಗೊತ್ತು. ಆದರೆ ಬರೋರ್ನ ನಾನು ತಡೆಯೋದಾದ್ರೂ ಹೇಗೆ? ಕೋರ್ಟ್ ಹಾಲ್ನಲ್ಲಿ, ಅದರ ಕಿಟಕಿಗಳಲ್ಲಿ, ಮೆಟ್ಟಿಲುಗಳ ಮೇಲೆ, ಕಾರಿಡಾರ್ನಲ್ಲಿ, ಹೀಗೆ ಎಲ್ಲಂದ್ರಲ್ಲಿ ಹುಡುಗರು ಹುಡುಗಿರು ಬಂದಿದ್ದಾರೆ. ವಳ್ಳಿನೂ ಬಂದಿದ್ದಾಳೆ. ಶಿಶಿರ್, ನಿನಗೆ ಬೇಜಾರಾಗುತ್ತೋ ಏನೋ? ಚಿರಂತನ ಮಾತು ಮುಗಿಯುತ್ತಿದ್ದಂತೆಯೇ ಅವನ ಬೆನ್ನ ಬದಿಯಿಂದ 3 ಜನ ಪತ್ರಕರ್ತರು ಶಿಶಿರನನ್ನೇ ಹುಡುಕಿಕೊಂಡು ಬರತೊಡಗಿದ್ದುದು ಕಾಣಿಸಿತು. ಅಲ್ಲಿನ್ನು ನಿಲ್ಲುವುದರಲ್ಲಿ ಅರ್ಥವಿಲ್ಲ ಅನ್ನಿಸಿ ಶಿಶಿರ್ ಚಂದ್ರ ಸಿಗರೇಟು ನೆಲಕ್ಕೆ ಚೆಲ್ಲದವನೇ ಕಾವಲು ಪೇದೆಯೊಂದಿಗೆ ಸರಸರನೆ ನಡೆದು ನ್ಯಾಯಾಲಯದ ಕಟ್ಟಡ ತಲುಪಿಕೊಂಡ. ಚಿರಂತ್ ಬೆನ್ನ ಹಿಂದೆಗೆ ಓಡಿ ಬಂದ. ಇವತ್ತು ತಾನೇ ತನ್ನ ಜಾಮೀನಿಗಾಗಿ ವಾದಿಸಲಿದ್ದಾನೆ. ಕೋರ್ಟ್ ಹಾಲ್ನ ಒಳಕ್ಕೆ ಕಾಲಿಡುವ ಮುನ್ನ ಚಿರಂತ್ ಒಂದೇ ಒಂದು ಸಲ ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಹೇಳುತ್ತಾನೇನೋ ಅಂತ ಆಸೆಯಿಂದ ನೋಡಿದ ಶಿಶಿರ್. ಚಿರಂತ್ ಅಲ್ಲಿರಲಿಲ್ಲ. ಮನಸ್ಸಿಗೆ ಕಿರಿಕಿರಿ ಆಯಿತು. ಹತ್ತಿರದ ಗೆಳೆಯ ಅವನಲ್ಲದೆ ಬೇರೆ ಯಾರಿದ್ದಾರೆ ತನಗೆ ಬೆಸ್ಟ್ ಆಫ್ ಲಕ್ ಹೇಳೋಕೆ? ಬೇರೆ ಯಾರೇ ಹೇಳಿದ್ರು ಚಿರಂತ್ ಹೇಳಿದಂತಾಗುತ್ತದೆಯೇ? ಈಡಿಯಟ್. ಅಷ್ಟರಲ್ಲಿ ಎಲ್ಲಿಗೆ ಹೋಗಿಬಿಟ್ಟ ಅಂದುಕೊಳ್ಳುತ್ತಲೇ ಮೆಟ್ಟಿಲ ಮೇಲೆ ಮೊದಲ ಕಾಲಿರಿಸಿದ. ಒಂದು ಪುಟ್ಟ ಕೈ. ಚೀಟಿಯೊಂದರಲ್ಲಿ ಬೆಸ್ಟ್ ಆಫ್ ಲಕ್ ಇರಾನಿ ಚಾಯ್ ಕಂಪನಿ ಅಂತ ಅಷ್ಟೇ ಬರೆಯಲಾಗಿತ್ತು. ಅದನ್ನ ಶಿಶಿರನ ಕೈಗಿತ್ತವನು ಚಾಯ್ ಅಂಗಡಿಯ ಹುಡುಗ. ಕೆನ್ನೆಯ ಮೇಲಿನ ಇಸುಬು ಗುಣವಾಗಿದೆ. ನೀಟಾಗಿ ತಲೆ ಬಾಚಿಕೊಂಡು ಒಗೆದ ಬಟ್ಟೆಗೆ ಕೈಯಲ್ಲೇ ತೀಡಿ ಇಸ್ತ್ರಿ ತಿಕ್ಕಿ ಹಾಕಿಕೊಂಡು ಬಂದಿದ್ದಾನೆ. ಕಣ್ಣಲ್ಲಿ ಯಾವುದೋ ಪ್ರೀತಿ, ಎಂತಹದೋ ಆರಾಧನೆ. ಶಿಶಿರನಿಗೆ ಯಾಕೋ ಕೊರಳ ಸೆರೆ ಉಬ್ಬಿ ಬಂದಂತಾದವು. ಅಷ್ಟರಲ್ಲಿ ಕೇಳಿಸಿತು ಕಲರವ. ಇಡೀ ಕಾಲೇಜು ಕೋರ್ಟಿನ ಮೆಟ್ಟಿಲ ಮೇಲೆ ನಿಂತಿದೆ. ಎಲ್ಲರ ಕಣ್ಣಲ್ಲೂ ಕಾತರ, ಯಾವುದೋ ಅನಿರ್ವಚನೀಯ ಭಾವ. ಹುಡುಗರು, ಹುಡುಗಿಯರು, ತನಗೆ ಪರಿಚಯವಿದ್ದವರು, ಇಲ್ಲದವರು, ಒಂದಿಬ್ಬರು ಮೇಷ್ಟ್ರುಗಳು, ಕಡೆಗೆ ಕಾಲೇಜಿನ ಸ್ಕೂಟರ್ ಸ್ಟ್ಯಾಂಡ್ ಕಾಯುವ ಅಜ್ಜ ಎಲ್ಲ ಬಂದು ನಿಂತಿದ್ದಾರೆ. ಯಾರೂ ಮಾತನಾಡ್ತಾ ಇಲ್ಲ. ಏನು ಮಾತನಾಡಬೇಕೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಒಬ್ಬ ಹುಡುಗನ ಯಾರೋ ಶಿಶಿರ್ ಅಂದ್ಬಿಟ್ಟ. ಇಡೀ ಗುಂಪು ಕನಲಿ ಉದ್ಗರಿಸಿತು. ಒಂದು ಕ್ಷಣದ ಮಟ್ಟಿಗೆ ಇದನ್ನ ಚಿರಂತಲ್ಲದೆ ಮತ್ಯಾರೂ ಆರ್ಗನೈಸ್ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಅನ್ನಿಸಿಬಿಟ್ಟಿತು. ತನಗೆ ಗೊತ್ತಿಲ್ಲದೆ, ತನ್ನ ಅನುಮತಿ ಇಲ್ಲದೆ ಇದನ್ನೆಲ್ಲ ಮಾಡ್ಬಿಟ್ನ ಚಿರಂತ. ಇಡೀ ಕಾಲೇಜಿಗೆ ಗೊತ್ತು ಶ್ರಾವಣಿಯ ತಂದೆಯ ಕೊಲೆ ಆಗಿದೆ. ಅದೇ ಕಾಲೇಜಿಗೆ ಮತ್ತೊಂದು ವಿಷಯವೂ ಗೊತ್ತಿದೆ. ಈ ಕೊಲೆ ಶಿಶಿರ್ ಮಾಡಿಲ್ಲ. ಅದಕ್ಕೆ ಕಾಲೇಜೇ ಬಂದು ನಿಂತಿದೆ. ಕೋರ್ಟ್ ಹಾಲ್ ಮುಂದೆ ದೊಡ್ಡ ಉದ್ಗಾರ ಹೇಳುತ್ತಿದ್ದಂತೆಯೇ ಕಾವಲು ಪೊಲೀಸನವರು ಬಂದು ಶ್ ಎಂದು ಕೂಗುತ್ತಾ ಎಲ್ಲರನ್ನೂ ಸುಮ್ಮನಿರಿಸುವ ಯತ್ನ ಮಾಡಿದರು. ಶಿಶಿರ್ ಚಂದ್ರ ಎಲ್ಲರನ್ನೂ ಒಮ್ಮೆ ದಿಟ್ಟಿಸಿ ನೋಡಿದ. ಅವನ ಮೃದುವಾದ ಕಣ್ಣುಗಳು ಎಲ್ಲರಿಗೂ ತುಂಬು ವಂದನೆ ಸಲ್ಲಿಸಿದವು. ಥ್ಯಾಂಕ್ಸ್ ಫಾರ್ ಆಲ್ ದಿಸ್. ನಾನು ವಾದಿಸಿ ಗೆಲ್ಲುತ್ತೇನೆ ಅಂದುಕೊಂಡ. ತೀರಾ ಕೋರ್ಟ್ ಹಾಲ್ನ ಒಳಕ್ಕೆ ಕಾಲಿಡುತ್ತಿದ್ದರೆ ಅವನಿಗೆ ಕಾಣಿಸಿದ ಚಿತ್ರ ಚಿರಂತನದ್ದು. ಅವನು ಜಂಗುಳಿಯಿಂದ ಆಚೆಗೆ ಮೂಲೆಯಲ್ಲಿ ಕಾರಿಡಾರಿನ ಕಂಬಕ್ಕೆ ಹೊರಗೆ ನಿಂತುಕೊಂಡಿದ್ದ. ಕಣ್ಣಲ್ಲಿ ನೀರು ಧಾರಾಕಾರ. ಶಿಶಿರ್ನನ್ನ ನೋಡಿದವನೇ ಸುಮ್ಮನೆ ಗಾಳಿಯಲ್ಲಿ ಕೈ ಅಲುಗಿಸಿದ. ಅದು 1000 ಬೆಸ್ಟ್ ಆಫ್ ಲಕ್ಗಳಿಗೆ ಸಮ ಅನ್ನಿಸಿತು. ನ್ಯಾಯಾಧೀಶರು ಬಂದರು. ಎಲ್ಲೆಡೆಗೂ ದಿವ್ಯ ಮೌನ. ಶಿಶಿರನಿಗೆ ಯಾವುದೂ ಅರ್ಥವಾಗ್ತಿಲ್ಲ. ಮಾತು ಯಾರು ಆರಂಭಿಸಬೇಕು? ಅವರ, ನಾನ, ಸರ್ಕಾರಿ ವಕೀಲರ? ನಿಬ್ಬೆರಗಾದವನಂತೆ ಒಮ್ಮೆ ಇಡೀ ಕೋರ್ಟ್ ಹಾಲ್ನ ಒಳಕ್ಕೆ ಕಣ್ಣಾಡಿಸಿದ. ಆಗ ಕಾಣಿಸಿದ ಸೆಲ್ವಮಣಿ. ಇವನನ್ನು ಚಿರಂತನೆ ಕರೆತಂದನ? ಯಾಕೆ ಬಂದಿದ್ದ ಇವನು? ಶಿಶಿರ್ ತನ್ನಲ್ಲೇ ಕೇಳಿಕೊಳ್ಳುತ್ತಾ ಸೆಲ್ವಮಣಿಯತ್ತ ಮತ್ತೊಮ್ಮೆ ನೋಡ್ದ. ಎಲ್ಲ ವ್ಯವಸ್ಥೆ ಆಗಿದೆ, ನೀನು ಸುಮ್ಮನೆ ನಿಂತಿರು, ಯಾವುದಕ್ಕೂ ತಿರುಗಿ ಮಾತನಾಡಬೇಡ ಎಂಬಂತೆ ಸೆಲ್ವಮಣಿ ಕೈ ಸನ್ನೆ ಮಾಡಿದ. ಅವನಿಂದ ಅನತಿ ದೂರದಲ್ಲೇ ಕುಳಿತಿದ್ದ ಹಾರ್ಡಿ ಜೇಮ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಕಾಣಿಸಿದರು. ಶಿಶಿರ್
ಕಣ್ಣಲ್ಲೇ ವಂದಿಸಿದ. ಆಶ್ಚರ್ಯವೆಂದರೆ ನೀನು ಏನೂ ಮಾತಾಡಬೇಡ, ಸುಮ್ಮನೆ ನಿಂತಿರು ಎಂಬಂತೆ ಅವರು ಸನ್ನೆ ಮಾಡಿದರು. ಏನು ಹಾಗಂದರೆ ಅರ್ಥ? ತನ್ನ ಕೇಸು ತಾನು ವಾದ ಮಾಡಿ ಜಾಮೀನು ತಂದುಕೊಳ್ಳೋದು ಬೇಡವಾ? ಶಿಶಿರ್ ಚಂದ್ರ ಗೊಂದಲಕ್ಕೆ ಬಿದ್ದ. ಅಷ್ಟರಲ್ಲಿ ಎದ್ದು ನಿಂತರು CNH ರಾಯ್. ಅವರು ಶಿಶಿರನ ಕಡೆಗೆ ಕನಿಷ್ಠ ಕುತೂಹಲದಿಂದಲೂ ತಿರುಗಿ ನೋಡಲಿಲ್ಲ. ಈ ಹುಡುಗ ನಿರಪರಾಧಿ ಎಂಬ ವಾಕ್ಯದಿಂದಲೇ ಮಾತಿಗೆ ಆರಂಭಿಸಿಬಿಟ್ಟರು. ಶಿಶಿರ್ ನಿಂತಲ್ಲೇ ಹೆಜ್ಜೆ ತುಳಿದಾಡಿದ. ಈ ತನಕ ಅವನು ರಾಯ್ ಅವರನ್ನ ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ. ಆದರೆ ಒಬ್ಬ ವಕೀಲರಾಗಿ ಅವರ ಪ್ರಕಾಂಡ ಪಾಂಡಿತ್ಯದ ಬಗ್ಗೆ ದಂತಕಥೆಗಳನ್ನೇ ಕೇಳಿದ್ದ. ಜೈಲಿನ ಪ್ರತಿ ಕೈದಿಯೂ ಅಡ್ವೊಕೇಟ್ ರಾಯ್ ಅವರ ಬಗ್ಗೆ ಮಾತನಾಡ್ತಾ ಇದ್ದ. ಎದ್ದು ನಿಂತರೆ ಕೇಸು ಅವರ ಪರವಾಗಿ ತೀರ್ಮಾನವಾದಂತೆಯೇ ಎಂಬ ಖ್ಯಾತಿ ಇತ್ತು. ಅಷ್ಟು ದೊಡ್ಡ ವಕೀಲರು ತನ್ನ ಪರವಾಗಿ ವಾದಿಸೋದು ಅಂದ್ರೆ ಏನು? ತಾನು ಅವರನ್ನ ವಿನಂತಿಸಿ ಕೂಡ ವಿನಂತಿಸಿಕೊಂಡಿರಲಿಲ್ಲ. ಯಾವ ಕಾಗದ ಪತ್ರಕ್ಕೂ ಸಹಿ ಹಾಕಿ ಕೊಟ್ಟಿರಲಿಲ್ಲ. ಇದನ್ನೆಲ್ಲ ಯಾರು? ಸೆಲ್ವಮಣಿ ಮಾಡಿದನ? ಒಂದೇ ಒಂದು ಸಲ ಜೈಲಿನ ಇಂಟರ್ವ್ಯೂ ಕೋಣೆಯಲ್ಲಿ ನಿಂತು ಮಾತನಾಡಿದ ಮಾತ್ರಕ್ಕೆ ಇಷ್ಟು ದೊಡ್ಡ ಉಪಕಾರವಾ? ಕೇಸಿನಲ್ಲಿ ಜಾಮೀನು ಸಿಕ್ಕು ತಾನು ಈಚೆಗೆ ಬಂದುಬಿಟ್ರೆ ಮತ್ತೆ ಗ್ರಾನೈಟ್ ಸಾಮ್ರಾಜ್ಯದ ಮಣಿಮಕುಟ ತಂದು ತನಗೆ ಒಪ್ಪಿಸಿ ಬಿಡುತ್ತೇನೆಂಬ ವಿಶ್ವಾಸವಾ? ಇದು ಯಾವ ಹಂಗು? ಮತ್ತೊಂದು ಯಾವ ಋಣ? ಚಿರಂತ್ಗೆ ಇದು ಗೊತ್ತಿದೆಯಾ? ಅವನೇ ಇದೆಲ್ಲ ವ್ಯವಸ್ಥೆ ಮಾಡಿದನ? ನನ್ನ ವಾದದ ಬಗ್ಗೆ ಅವನಿಗೆ ವಿಶ್ವಾಸವಿರಲಿಲ್ವಾ? ಶಿಶಿರನಲ್ಲಿ ಪ್ರಶ್ನೆ ಪುಟಿಯುತ್ತಲೇ ಇದ್ದವು. ಅಷ್ಟರಲ್ಲಿ ಅಡ್ವೊಕೇಟ್ CNH ರಾಯ್ ವಾದ ಮುಗಿಸಿದ್ದರು. ಜಾಮೀನು ಮಂಜೂರಾಗಿತ್ತು. ನಿಧಾನವಾಗಿ ಕೋರ್ಟ್ ಹಾಲ್ನಿಂದ ಹೊರಬಿದ್ದ ರಾಯ್ ತಳಭಾಗದಲ್ಲಿ ನಿಂತು ಒಮ್ಮೆ ಶಿಶಿರನ ಕಡೆಗೆ ತಿರುಗಿ ನೋಡಿದರು. ಅವರ ಫಳಫಳಿಸುವ ಪಾಂಡಿತ್ಯಪೂರ್ಣ ಕಣ್ಣು ಶಿಶಿರನ ಮೃದುವಾದ ಕಣ್ಣುಗಳಿಗೆ ತಾಕಿ ಒಂದು ಕ್ಷಣ ಅಲ್ಲೇ ನಿಂತವು. ಅಷ್ಟರಲ್ಲಿ ಶಿಶಿರ್ ಚಂದ್ರ ನಿಬ್ಬೆರಗಾಗುವಂತಹ ಘಟನೆಯೊಂದು ನಡೆದು ಹೋಯಿತು. 2 ತೀರಾ ಪರಿಚಿತ ಕೈಗಳು ಮತ್ತೆರಡು ಪುಟ್ಟ ಕೈಗಳ ಸಮೇತ ಮುಂದಕ್ಕೆ ಬಾಗಿ ಅಡ್ವೊಕೇಟ್ ರಾಯ್ ಅವರ ಕಾಲಿಗೆ ನ್ಯಾಯಾಲಯದ ಹೆಬ್ಬಾಗಿಲ ಮುಂದೆಯೇ ನಮಸ್ಕರಿಸಿದವು. ಅದು ಅಮ್ಮ ಮತ್ತು ಗೋಮತಿ. ಇದ್ದಕ್ಕಿದ್ದಂತೆ ಶಿಶಿರ್ ಚಂದ್ರ ನಿರ್ವಿಣ್ಣನಾಗಿ ಹೋದ. ಪ್ರಶಾಂತಿನಿ ಯಾಕೆ ಬಂದ್ಲು ಇಲ್ಲಿಗೆ? ತಾನೇ ನಿಂತು ವಾದ ಮಾಡಿ ಜಾಮೀನು ಸಿಗದೆ ಸೋತಿದ್ರೂ ತನಗೆ ದುಃಖವಾಗ್ತಾ ಇರಲಿಲ್ಲ. ಮತ್ತೊಂದು ಡೇಟು, ಮತ್ತೊಮ್ಮೆ ವಾದಿಸುವ ಅವಕಾಶ ಸಿಕ್ಕೇ ಸಿಗ್ತಾ ಇತ್ತು. ಹಾಗೊಂದು ವೇಳೆ ವಕೀಲರಾದ ರಾಯ್ ಅವರನ್ನ ಸೆಲ್ವಮಣಿಯೇ ಫೀ ಕೊಟ್ಟು ಕರೆತಂದು ವಾದಕ್ಕೆ ನಿಲ್ಲಿಸಿದ್ದಿದ್ರೂ ತಾನು ಅಷ್ಟೊಂದು ಆಘಾತಕ್ಕೆ ಒಳಗಾಗ್ತಾ ಇರಲಿಲ್ಲ. ಇವತ್ತಲ್ಲ ನಾಳೆ ಆತ ತನ್ನ ವ್ಯಾಪಾರ ಸಾಮ್ರಾಜ್ಯದ ಪಾಲುದಾರ. ಪಡಬಾರದ ಕಷ್ಟಪಟ್ಟು ಚಿರಂತ್ ಈ ವ್ಯವಸ್ಥೆ ಮಾಡಿದ್ದರೂ ದುಃಖವಿರಲಿಲ್ಲ. ಅವನು ಜೀವದ ಗೆಳೆಯ. ಅಲ್ಲಿ ಋಣದ ಮಾತು ಬರ್ತಾ ಇರಲಿಲ್ಲ. ಆದರೆ ಇಲ್ಲಿಗೆ ಪ್ರಶಾಂತಿನಿ ಬರಬಾರ್ದಿತ್ತು. ಅವಳು ಸುಮ್ಮನೆ ಬಂದಿಲ್ಲ. ವಾರಣಾಸಿಯ ಗಂಗಾ ತೀರದ ಮೇಲೆ ಕುಳಿತು ತೆಪ್ಪ ದೀಪದ ದೊನ್ನೆ ಹೊಲಿದು ಶಾಲೆಯಲ್ಲಿ ಆಯಾ ಕೆಲಸ ಮಾಡಿ ಬದುಕುತ್ತಿದ್ದ ಪ್ರಶಾಂತಿನಿಗೆ ಬೆಂಗಳೂರಿನ ತನಕ ಬಂದು CNH ರಾಯ್ ಅವರಂತಹ ವಕೀಲರಿಗೆ ಫೀ ಕೊಟ್ಟು ಮಗನ ಜಾಮೀನಿಗಾಗಿ ವಾದಕ್ಕೆ ನೇಮಿಸುವ ತಾಕತ್ತು ಖಂಡಿತ ಇಲ್ಲ. ಅರ್ಥ ಸ್ಪಷ್ಟವಿದೆ. ಪ್ರಶಾಂತಿನಿ ಅವಳ ಹಂಗಿಗೆ ಬಿದ್ದಿದ್ದಾಳೆ, ಶ್ರಾವಣಿಯ ಹಂಗಿಗೆ. ತಾನು ಯಾವುದು ಆಗಬಾರದು ಎಂದು ಬಯಸಿದ್ದನೋ ಅದೇ ಆಗಿದೆ. ಬಾಗಿಲಲ್ಲಿ ನಿಂತು ತನ್ನೆಡೆಗೆ ತುಂಬಿದ ಕಣ್ಣುಗಳಲ್ಲಿ ನೋಡುತ್ತಿದ್ದ ಪ್ರಶಾಂತಿನಿಯನ್ನ ನೇರವಾಗಿ ನೋಡಬೇಕು ಅಂತಲೂ ಶಿಶಿರನಿಗೆ ಅನ್ನಿಸಲಿಲ್ಲ. ಗೋಮತಿ ಮಾತ್ರ ಅಣ್ಣ ಎಂಬಂತೆ ಕೈ ಚಾಚಿದ್ದಳು. ಶಿಶಿರನಿಗೆ ಜಾಮೀನು ದೊರೆತ ಸುದ್ದಿ ಕೋರ್ಟ್ ಕಾಂಪೌಂಡಿನಲ್ಲಿ ಜಾತ್ರೆ ನಿಂತ ಹುಡುಗ ಹುಡುಗಿಯರಿಗೆ ಗೊತ್ತಾಗಿ ಅವರೆಲ್ಲ ಹರ್ಷೋದ್ಗಾರ ಮಾಡತೊಡಗಿದ್ದರು. ಶಿಶಿರ್ ಹೊರಬರುವಾಗಲೂ ಅದೇ ಮೂಲೆಯಲ್ಲಿ ನಿಂತು ಆನಂದ ಭರಿಸಲಾಗದೆ ಬಿಕ್ಕುತ್ತಿದ್ದ ಚಿರಂತ್ ಕಾಣಿಸಿದ್ದ. ಇವನೇನಾದ್ರೂ ಶ್ರಾವಣಿಗೂ ಪ್ರಶಾಂತಿನಿಗೂ ಲಿಂಕ್ ದೊರಕಿಸಿಬಿಟ್ನ ಅಂತ ಯೋಚನೆ ಮಾಡ್ತಿದ್ದ ಶಿಶಿರ್. ಅದರ ಸಾಧ್ಯತೆ ಕಾಣಲಿಲ್ಲ. ಏಕೆಂದರೆ ಚಿರಂತ್ಗೆ ಶ್ರಾವಣಿಯ ನೆರಳು ಕಂಡ್ರೆ ಆಗ್ತಾ ಇರಲಿಲ್ಲ. ಶ್ರಾವಣಿಯೇ ವಾರಣಾಸಿಯಲ್ಲಿದ್ದ ಅಮ್ಮನನ್ನ ಪತ್ತೆ ಮಾಡಿ ಸಂಪರ್ಕಿಸಿ ಬಿಟ್ಟಳ. ಹಣ ಕೊಟ್ಟು ಕರೆಯಿಸಿ, ವಕೀಲರ ಫೀಸಿಗೂ ತಾನೇ ಹಣ ಕೊಟ್ಟು ಕಡೆಗೂ ಬಿಡುಗಡೆ ಮಾಡಿಸಿದ ನೋಡು ಅಂತ ಬೀಗುವ ಪ್ರಯತ್ನವ. ಅವಳು ಕಳಿಸಿದ 20,000 ರೂಪಾಯಿ ತಿರಸ್ಕರಿಸಿದುದಕ್ಕೆ ಇದು ಇದಿರೇಟ? ಪತ್ರಿಕೆಗಳವರು ಫೋಟೋ ತೆಗೆಯುತ್ತಿದ್ದರೆ ಶಿಶಿರ್ ಚಂದ್ರ ಅರೆ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಹೋದ. ಜೈಲಿನ ಫಾರ್ಮಾಲಿಟೀಸ್ಗಳನ್ನೆಲ್ಲ ಮುಗಿಸಿ ಸೂಪರಿಂಟೆಂಡೆಂಟರ ಕೋಣೆಗೆ ಬರೋ ಹೊತ್ತಿಗೆ 5:05 ಆಗಿತ್ತು. ಸೂಪರಿಂಟೆಂಡೆಂಟರ ಕಣ್ಣುಗಳಲ್ಲಿ ಯಾವುದೋ ಸಂತೋಷದ ಸೆಳಕು.
ಐ ಆಮ್ ಸೋ ಹ್ಯಾಪಿ ಶಿಶಿರ್. ಕಡೆಗೂ ಬಿಡುಗಡೆ ಆಗ್ತಾ ಇದೀಯಾ. ಹೊರಗಡೆ ನಿನ್ನ ತಾಯಿ ಕಾಯ್ತಾ ಇದ್ದಾರೆ. ಗ್ರೇಟ್ ಮದರ್. ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳಿಗೆ ಪರಿಚಯ ಮಾಡಿಸಿ ಬನ್ನಿ ಒಳಕ್ಕೆ ಅಂತ ಕರೆದೆ. ಈ ಜೈಲಿನ ಒಳಕ್ಕೆ ನಾನು ನನ್ನ ಮಗ ಇನ್ನೊಂದೇ ಒಂದ್ಸಲ ಸುಮ್ಮನೆ ಕೂಡ ಕಾಲಿಡಲ್ಲ ಅಂದ್ರು. ಅವರ ಮಾತೆ ನಿಜವಾಗ್ಲಿ. ಡೋಂಟ್ ಎವರ್ ರಿಟರ್ನ್ ಟು ದಿಸ್ ಪ್ಲೇಸ್ ಅಂದವರೇ ಕೈ ಕುಲುಕಿ ಬೀಳ್ಕೊಟ್ಟರು. ಶಿಶಿರ್ ಚಂದ್ರ ಪುಸ್ತಕ ತುಂಬಿದ ತನ್ನ ಹೆಗಲ ಚೀಲದೊಂದಿಗೆ ಜೈಲಿನಿಂದ ಈಚೆಗೆ ಬಂದು ನಿಂತ. ಸೂರ್ಯ ಪಶ್ಚಿಮದೊಂದಿಗೆ ಮಾತಿಗೆ ಇಳಿದಿದ್ದ. ಪ್ರಶಾಂತಿನಿ ಶಿಶಿರನನ್ನ ಜೈಲಿನಿಂದ ಬಿಡಿಸೋಕೆ ಯಾರ ಸಹಾಯವನ್ನ ಪಡೆದಿದ್ದಳು? ಕೇಳೋಣ.